आज प्रस्तुत केंद्र सरकार का बजट बहुत अच्छा एवं उत्कृष्ट बजट है, क्योंकि यह बजट हमारे देश के प्रधानमंत्री आदरणीय श्री नरेंद्र मोदी जी के विकसित भारत के विजन का पूरक है। अर्थात 2045 में भारत कैसा होना चाहिए, यह बजट देश में बढ़ते मध्यम वर्ग को लाभ पहुंचाता दिख रहा है। इस बजट में आयकर में काफी छूट दी गई है। मैं यह कहना चाहूंगा कि 12 लाख रुपए तक की छूट एवं एक बम्पर ऑफर है, क्योंकि इससे सभी करदाताओं को लाभ होगा। उन्होंने घोषणा की है कि वे महिलाओं को स्वरोजगार स्थापित करने के लिए 2 करोड़ रुपए तक का ऋण उपलब्ध कराएंगे। साथ ही किसान क्रेडिट कार्ड के आधार पर किसानों को दी जाने वाली 3 लाख रुपए की पूर्व सीमा को भी बढ़ा दिया गया है। अब 5 लाख रुपए तक का ऋण उपलब्ध है और बढ़ा दिया गया है। उन्होंने उर्वरक उत्पादों के लिए सब्सिडी भी बढ़ा दी है। उन्होंने युवाओं के लिए सुविधाएं भी बढ़ाई हैं। उन्होंने स्कूलों, कॉलेजों और अस्पतालों में इंटरनेट सुविधा उपलब्ध कराने सहित कई सुविधाओं के बारे में बात की। विशेष संवाददाता की रिपोर्ट। अधिक जानकारी के लिए केपी न्यूज 24/7 को लाइक, शेयर एंड सब्सक्राइब जरूर करें। ಇವತ್ತೇನು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆಯಾಗಿದೆ, ಇದು ಬಹಳ ಅತ್ಯುತ್ತಮ ಒಳ್ಳೆ ಬಜೆಟ್ ಅಂತ ನಾನು ಭಾವಿಸ್ತೇನೆ। ಯಾಕಂದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಏನು ಪರಿಕಲ್ಪನೆ ಇದೆ ವಿಕಸಿತ ಭಾರತ್ 2045ರಲ್ಲಿ ಯಾವ ರೀತಿ ಭಾರತ ಇರಬೇಕು ಎಂಬ ನಿಟ್ಟಿನಲ್ಲಿ ಅದಕ್ಕೊಂದು ಪೂರಕವಾಗಿ ಇವತ್ತ ಈ ಬಜೆಟ್ ಎಲ್ಲಾ ದೇಶದಲ್ಲಿ ಅದರಲ್ಲಿ ಮುಖ್ಯವಾಗಿ ಏನು ಮಧ್ಯಮ ವರ್ಗ ಇವತ್ತು ನಮ್ಮ ದೇಶದಲ್ಲಿ ಹೆಚ್ಚಿಗಿದೆ, ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಮೇಜರ್ ರಿಲೀಫ್ 12 ಲಕ್ಷವರೆಗೆ ಇವತ್ತ ವಿನಾಯಿತಿಯನ್ನು ಕೊಟ್ಟಿದ್ದಾರೆ। ಅದು ಒಂದು ಬಂಪರ್ ಕೊಡುಗೆ ಅಂತಾನೆ ಹೇಳಕ್ ಬಯಸ್ತೇನೆ। ಯಾಕಂದ್ರೆ ಅಷ್ಟೇ ಅಲ್ಲ, ಅವ್ರಿಗೆ ಹಿಡ್ಕೊಂಡು ಎಲ್ಲಾ ಟ್ಯಾಕ್ಸ್ ಪೇಯರ್ಸ್ಗೆ ಇದರಿಂದ ಅನುಕೂಲ ಆಗುತ್ತೆ। ಅಷ್ಟೇ ಅಲ್ಲ, ಮಹಿಳೆಯರಿಗೆ ಇವತ್ತ ಅವರು ಸ್ವಯಂ ಉದ್ಯೋಗ ಸ್ಟಾರ್ಟ್ ಮಾಡಬೇಕಂತಂದ್ರೆ 2 ಕೋಟಿವರೆಗೆ ಇವತ್ತ ಲೋನ್ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಘೋಷಣೆ ಮಾಡಿದ್ದಾರೆ। ಮತ್ತೆ ರೈತರಿಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ಓನ್ಲಿ 3 ಲಕ್ಷವರೆಗೆ ಅನುಕೂಲ ಇತ್ತು, ಅದು ಇವತ್ತು 5 ಲಕ್ಷವರೆಗೆ ಮಾಡಿದ್ದಾರೆ। ಮತ್ತು ಸಾಕಷ್ಟು ರೈತರು ಫರ್ಟಿಲೈಸರ್ಗೂ ಏನದಲ್ಲ ಸಬ್ಸಿಡಿ ಹೆಚ್ಚಿಗೆ ಮಾಡಿದ್ದಾರೆ। ಅಷ್ಟೇ ಅಲ್ಲ, ಯುವಕರಿಗೂ ಏನದಲ್ಲ ಇವನ್ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ ಇಂಟರ್ನೆಟ್ ಒದಗಿಸೋದು ಅವು ಎಲ್ಲ ಏನದ ಇದ್ರಾಗ ಹೇಳಿದ್ದಾರೆ। ಅಷ್ಟೇ ಅಲ್ಲ, ಮುಖ್ಯವಾಗಿ ಕ್ಯಾನ್ಸರ್ ಪೇಷಂಟ್ಗಳು ಏನು ಹೆಚ್ಚಿಗೆ ಆಗ್ತಾ ಇದೆ ಭಾರತ ದೇಶದಲ್ಲಿ, ಜಿಲ್ಲೆಗೊಂದು ಡೇ ಕೇರ್ ಕ್ಯಾನ್ಸರ್ ಹಾಸ್ಪಿಟಲ್ ಮಾಡಬೇಕು ಎಂಬುದೇನು ಮಾಡಿದ್ದಾರೆ, ಇದು ಬಹಳ ಒಳ್ಳೇದಿದೆ। PLI ಸ್ಕೀಮ್ದಲ್ಲಿ ಏನು ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಹಲವಾರು ಕ್ಷೇತ್ರಕ್ಕೆ ಆದ್ಯತೆ ಕೊಟ್ಟಿದ್ದಾರೆ, ಅದೂ ಒಳ್ಳೇದಿದೆ। ಓವರಾಲ್ ನಾವು ಲೆಕ್ಕ ಹಾಕಿದರೆ ಇದು ಬಹಳ ಒಳ್ಳೆ ಬಜೆಟ್ ಇದೆ। ಮುಂದಿನ ದಿನಗಳಲ್ಲಿ ಏನು 5 ಟ್ರಿಲಿಯನ್ ಆಗಬೇಕು, ವಿಶ್ವದಲ್ಲಿ 3ನೇ ಸ್ಥಾನ ನಮ್ಮ ದೇಶ ಬರಬೇಕಂತಿದೆ, ಆ ನಿಟ್ಟಿನಲ್ಲಿ ಹೋಗ್ತಾ ಇದೆ ಎಂಬ ನಿಟ್ಟಿನಲ್ಲಿ ಹೇಳಕ್ ಬಯಸ್ತೀನಿ।